ಶ್ರೀರಾಮ ಹೇಳ್ತಾನೆ. ರಾಜಗಾಂಭೀರ್ಯದಿಂದ ಬರ್ತಾ ಇದ್ದಾರೆ. ವಸಂತ ಪೂರ್ಣಿಮಾ ರಜನಿಯಂ ಈ ಅಯೋಧ್ಯ ಶಾಂತಿಯಂ ತನ್ನ ಕರುಣ ಕಥೆಯಂ ಕದಡಿದ ದುಃಖಿ. ಏನ್ ಹೇಳ್ತೀರಾ? ವಸಂತ ಪೂರ್ಣಿಮಾ ರಜನಿಯಂ, ರಜನಿ ಅಂತ ಹೇಳಿದ್ರೆ ಕತ್ತಲು. ಸೊ ಪ್ರಶಾಂತವಾಗಿರ್ತಕ್ಕಂಥ ರಾತ್ರಿಯಲ್ಲಿ ಅಯೋಧ್ಯಾನಲ್ಲಿ ನೆಲೆಸಿರ್ತಕ್ಕಂಥ ಶಾಂತಿಯನ್ನ ಕದಡಿರ್ತಕ್ಕಂಥ ಕರುಣ ಕಥೆಯಂ ಯಾರ್ದದ್ದು? ಯಾರ್ದು ಆ ಕರುಣೆಯಿಂದ ಕಥೆಯನ್ನ ಹೇಳ್ಕೊಳ್ತಾನೆ ಅಂದ್ರೆ ಕರುಣ ಕಥೆಯನ್ನು ಹೇಳ್ತಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ಶ್ರೀರಾಮ ನೋಡ್ತಾನೆ. ಅವಾಗ ಅಗಲ್ದೆರೆ ಮೈ ಎಳ್ಳನೆ ನೆನೆಯುತ್ತಿರುವುದು ಎನ್ನ ಶೀತಾಶೋಕಮನ್ ಈತುಮನ್ ಮರುಕೊಳಿಸುವುದ ದುಃಖಿ ಎಲ್ಲಿರ್ಪನ್ ಎತ್ತ ಓದನ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಹೋಗ್ತೀರಾ ಅಂತ ಹೇಳಿದ್ರೆ, ಇಬ್ರಿಗೂ ಒಂದೇ ರೀತಿ ಅಂದ್ರೆ ಇನ್ನೊಬ್ಬನ ದುಃಖ ಅಂಥವನಿಗೆ ಅಂದ್ರೆ ಇನ್ನೊಬ್ಬನ ದುಃಖ ಏನಾಗುತ್ತೆ ಸಮ ಅನ್ನೋ ರೀತಿನಲ್ಲಿ, ಅವನ ದುಃಖ ಇವನಿಗೆ ತಿಳಿತದೆ ಅನ್ನೋ ರೀತಿನಲ್ಲಿ ನಾನು ಕೂಡ ಒಂದು ದುಃಖದಲ್ಲಿದ್ದೇನೆ. ಯಾವುದು? ಸೀತೆಯನ್ನ ಕಾಡಿಗಟ್ಟಿ ಚಿಂತಾಕ್ರಾಂತನಾಗಿರ್ತಕ್ಕಂತಹ ನಾನು ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ದುಃಖದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಆ ಒಂದು ಅರ್ಥವು ನನಗೆ ಆಗ್ತದೆ, ಆ ನೋವಿನ ಅರ್ಥವೂ ಕೂಡ ನನಗೆ ಆಗ್ತದೆ ಅನ್ನೋದನ್ನ ಅವನು ಹೇಳ್ಕೊಡ್ತಾನೆ. ಅದಾದ್ಮೇಲೆ ಇತ್ತಣಿಂದಿ ತೋಟದಿಂದೈದು ತಂದುದಾರುದಿತಂ. ಅವನು ಹೇಳ್ತಾನೆ ಯಾವ ಕಡೆಯಿಂದ ಈ ತೋಟದಲ್ಲಿ ರೋದನ ಅನ್ನೋದು ಬಂತು ಅಂತ ಹೇಳಿ ವ್ಯಂಗ್ಯಸ್ಮಿತನಾಗಿ ಮಾತಾಡ್ತಾನೆ. ನನ್ನ ಬಾಳ್ಗಿವಿಗೇಳುಗಳು ರೋದನಮೇ ಸಂಗೀತಮಾಯ್ತಲ ಅವತಾರಿಯುಂಡು ಕೂಳಲ್ತೆ ಗೋಳ್ ಕುಡಿಯುವ ಮರ್ದಲ್ತೆ ಕಣ್ಣೀರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಾಲು. ಏನು ಅಂತ ಹೇಳಿದ್ರೆ, ನನ್ನ ಬಾಳು ಅಂತಕ್ಕಂಥದ್ದು ಏನಿದೆಯಲ್ಲ, ಬರೀ ಈ ಕಿವಿಗಳು ಒಳ್ಳೆಯ ವಿಷಯ ಸಂಗೀತಗಳನ್ನ ಕೇಳಲಿಲ್ಲ. ಆ ಸಂಗೀತವನ್ನ ಕೇಳಬೇಕು ಅಂತ ಹೇಳಿದ್ರೆ ಯಾರ ರೋದನ ಯಾರ ಗೋಳು ಇತ್ತು ಅದೇ ಸಂಗೀತವಾಗಿ ನಾನು ಕೇಳ್ತಾ ಹೋಗ್ತಾ ಇದ್ದೇನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ನನ್ನ ಬಾಳ್ಗಿವಿಗೇಳುಗಳು ರೋದನಮೇ ಸಂಗೀತಮಾಯ್ತಲ್ಲ. ನನ್ನ ಬಾಳು ಅಂತಕ್ಕಂಥದ್ದೇನಿಲ್ಲ, ಆ ಬಾಳಿನಲ್ಲಿ ನನ್ನ ಕಿವಿ ಕೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ರೋದನದಲ್ಲಿರ್ತಕ್ಕಂಥ ಸಂಗೀತವೇ, ಹೊಸದಾಗಿರ್ತಕ್ಕಂಥ ಸಂಗೀತವನ್ನು ನಾನು ಕೇಳೇ ಇಲ್ಲ. ಯಾರಾದ್ರೂ ರೋದನ ಉಂಟಾಗಿದೆ ಅವ್ರ ಹತ್ರ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದೆ ನಾನು, ಅದೇ ಸಂಗೀತವಾಗಿ ಹೋಗಿದೆ ನನಗೆ. ಅವತಾರಿಯೊಂಬ ಕೂಳಲ್ತೆ ಗೋಳ್. ನಾನು ಈ ಒಂದು ರಾಮನ ಅವತಾರ ಎತ್ತಿದ್ರಿಂದ ಯಾರು ಬರ್ತಿರೋದು ಇಂಥದ್ದನ್ನ ಉಣ್ಬೇಕು, ಇಂಥದ್ದನ್ನ ಹೀಗೆ ನಾನು ಉಣ್ಬೇಕಾಗಿದೆ. ಸೊ ಕಣ್ಣೀರೇ ಇಲ್ಲಿ ನನಗೆ ಅಮೃತವಾಗಿ ಹೋಗಿದೆ. ಅಂದ್ರೆ ಒಂದ್ ಕಡೆ ಕಿವಿಗೇನ್ ಕೇಳಿಸ್ತಾ ಇದೆ? ರೋದನ ಕೇಳಿಸ್ತಾ ಇದೆ. ಇನ್ನೊಂದ್ ಕಡೆ ನಾನು ನೋಡ್ತಾ ಇರ್ತಕ್ಕಂಥದ್ದು ಅಥವಾ ಕೇಳ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಏನಾಗ್ತಾ ಇದೆ ಅಂದ್ರೆ ಇನ್ನೊಬ್ಬರ ರೋದನವೇ. ಅದಲ್ಲದೆ ಬಾಯಿಗೆ ಅಮೃತವನ್ನ ಹಾಕುವ ಅಂದ್ರೆ ಕಣ್ಣೀರಿನ ಅಮೃತವನ್ನೇ ಕುಡಿಯೋ ರೀತಿನಲ್ಲಿ ಅಂತ ಹೇಳಿ ಅನ್ಕೊಳ್ತಾನೆ. ನೆಕ್ಸ್ಟ್ ಮುಂದಕ್ಕೆ ಆರು ಬರುತ್ತಿಪ್ಪುರಿ ಎಡೆಗೆ. ಯಾರು ಬರ್ತಿದ್ದೀರಾ ಇಲ್ಲಿಗೆ? ಮುದಿಯನ್ ಪಾರ್ವನ್ ದುಃಖ ಜಜ್ಜರಿತನ್ ಈತನ ಪುಯ್ಯಲ್ಚಿದನೆ ಇರುಲ್ ವೆಳ್ಕುಂ. ಸೊ ಅವನು ನೋಡ್ತಾ ಇದ್ದಾನೆ, ಯಾರೋ ಬರ್ತಾ ಇದ್ದಾನಲ್ಲ, ಇವನೇ ಈ ರೀತಿ ಜೋರಾಗಿ ಕೂಗ್ಕೊಂಡಿರ್ಬೋದಾ ಅಂತ ಹೇಳಿ ಅವನು ನೋಡ್ಬಿಟ್ಟು ಮುಂದಕ್ಕೆ ಒಂದೆರಡು ಹೆಜ್ಜೆ ಇಟ್ಟು ಮುಂದಕ್ಕೆ ಬರ್ತಾನೆ. ಆಗ ಬ್ರಾಹ್ಮಣ ಮಾತಾಡ್ತಾನೆ, ಅನಾಥ ರಕ್ಷಕ ದುಃಖ ವಿಮೋಚಕ ಸರ್ವಲೋಕ ಪ್ರಭು ಸಲಹು ಸಲಹು. ಯಾರ ಹತ್ರ? ಶ್ರೀರಾಮನ ಹತ್ರ ಕೊಳ್ತಾನೆ. ನೋಡಪ್ಪ, ನನ್ನನ್ನ ಕಾಪಾಡು, ನನಗಾಗಿರ್ತಕ್ಕಂಥ ನೋವಿನಿಂದ ನನ್ನನ್ನ ಕಾಪಾಡು ಅಂತ ಹೇಳಿ ಬ್ರಾಹ್ಮಣ ರಾಮನ ಹತ್ರ ಕೇಳ್ಕೊಳ್ತಾನೆ. ಅದಕ್ಕೆ ಶ್ರೀರಾಮ ಮಾತಾಡ್ತಾನೆ, ಏಳಿ ಮುದುಕರ್ ಪಿರಿಯರ್ ಪಾರ್ವರ್ ನೀಂ ಗುರುಜನ ಸಮರ್ ಎನಗೆ. ಹೇಳಿ ಎದ್ದೇಳಿ, ನೀವು ಹಿರಿಯರು ಪಿರಿಯರು ಪಾರ್ವರು ಅಲ್ಲವಲ್ಲೇ ಉತ್ತಮ ಬ್ರಾಹ್ಮಣರು, ನೀವು ನನಗೆ ಗುರು ಸಮಾನರು, ನೀವು ನನ್ನ ಕಾಲಿಗೆ ಇರುವುದಾ? ಬೇಡ ಬೇಡ ಬೇಡ, ಹೆದೋಳಿ ಅಂತ ಹೇಳಿ ಶ್ರೀರಾಮ ಹೆದೋಳಿಸ್ಕೊಳ್ತಾನೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಅರ್ತಿ ಸಹಜಂ ಎನಗೆ ಎಸಗಿದನ್ ದಾಶಾರಥಿ ಕಟ್ಟಲ್ಗುಂಟೆ ಮತಿ ತಿರುಪೆತ್ತೆಗೆತ್ತಣ ಪೆರ್ಮೆ. ಇಲ್ಲಿ ಅರ್ತಿ ಸಹಜಂ ಎನಗೆ ಎಸಗಿದನ್ ಅಂತ ಹೇಳಿದ್ರೆ, ನಾನು ಬೇಡಕ್ ಬಂದಿರ್ತಕ್ಕಂಥವ್ನು, ಕೇಳಕ್ ಬಂದಿಲ್ಲ, ನಾನು ಬೇಡದಕ್ ಬಂದಿದ್ದೀನಿ, ಆದ್ರಿಂದ ನಾನು ನಿನ್ನ ಕಾಲಿಗೆ ನಾನು ಬಿದ್ದೆ. ರಾಮ, ಅತಿಯಾದ ದುಃಖ ಹೊಂದಿದ್ದೇನೆ, ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅತಿಯಾಗಿರೋ ದುಃಖವನ್ನ ನಾನು ಹೊಂದ್ಬಿಟ್ಟಿದ್ದೇನೆ. ಆ ಹೊಂದಿರೋದ್ರಿಂದ ನಾನು ನಿನ್ನ ಹತ್ರ ಭಿಕ್ಷೆಯನ್ನು ಕೇಳೋದಕ್ಕೆ ಬಂದಿದ್ದೇನೆ, ಆದ್ರಿಂದ ನಾನು ನಿನ್ನ ಕಾಲಿಗೆ ಬಿದ್ದಿದ್ದೇನೆ. ಸೊ ಆದ್ರಿಂದ ತಿರುಪೆಗೆ ಇವನು ಎಲ್ಲಿ ದೊಡ್ಡಸ್ತಿಕೆ ಸಿಗ್ತದೆ ಇವಾಗ? ತಿರುಪೆಯವನಿಗೆ ಏನು ದೊಡ್ಡಸ್ತಿಕೆ ಸಿಗತ್ತಾ? ಸಿಗೋದಿಲ್ಲ. ಸೊ ಆದ್ರಿಂದ ನಾನ್ ನಿನ್ನ ಹತ್ರ ಒಂದು ಕೆಲಸಕ್ಕಾಗಿ ಅಥವಾ ಒಂದನ್ನ ಕೇಳೋದಕ್ಕೆ ಬೇಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ತಾನೆ ಬ್ರಾಹ್ಮಣ. ಆಮೇಲೆ ಶ್ರೀರಾಮ ಕೇಳ್ತಾನೆ, ಆರ್ ನೀನ್ ದುಃಖಮೇನ್? ಯಾರಪ್ಪ ನೀನು? ನಿನ್ ದುಃಖ ಏನು ಹೇಳು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಬ್ರಾಹ್ಮಣ, ನೀನ್ ವಿಚಾರಿಸಲ್ ದುಃಖಂ ಎಂಬುದು ಉಂಟೆ.
ನೀನ್ ಪಾರ್ವರನ್ ಮೊಗದಿಂದ ಉಗುಳುದಾತನಂ ಪೊಕ್ಕು ಪೊರ್ಕುಳಿಂ ಪೆತ್ತಾತನಲ್ತೆ. ಈ 3 ಲೈನ್ ನೀನು ವಿಚಾರಿಸ್ಕೊಂಡೆ ಅಲ್ವಾ. ನೀನಿವಾಗ ದುಃಖ ಎಂಬುದು ನನಗುಂಟಾ? ನೀನು ಅಂತ ಮಹಾರಾಜಾದಿರಾಜ, ರಾಮರಾಜ್ಯವನ್ನು ನೋಡ್ಕೊಳ್ತಿರ್ತಕ್ಕಂಥ ರಾಜ, ನೀನು ನನ್ನ ದುಃಖವನ್ನು ವಿಚಾರಿಸ್ತೀಯ ಅಂತ ಹೇಳಿದ್ರೆ ನನ್ನಲ್ಲಿ ಏನಾದ್ರೂ ಒಂದು ದುಃಖ ಅನ್ನೋದು ಉಂಟಾಗತ್ತಾ? ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಸೃಷ್ಟಿಕರ್ತ ನೀನು. ಸೊ ಇಲ್ಲಿ ನಿನಗಿಂತ ಹಿರಿಯರಿದ್ದಾರ? ಕಾಲಮನೆ ಕೂಸೆಂಬ ನಿನಗಿಂ ವೃದ್ಧರಿರ್ಪರೆ. ಅಂದ್ರೆ ಅಂತ ಹಿರಿಯರಿಗೆ ಅಂತ ಅಂದ್ರೆ ಸೃಷ್ಟಿಕರ್ತನಿಗೆ ನೀನ್ ಸೃಷ್ಟಿಕರ್ತನಾಗಿರ್ತಕ್ಕಂಥವನು, ನಿನಗಿಂತ ಯಾರಾದ್ರೂ ಹಿರಿಯರು ಇರ್ತಾರ? ಯಾರು ಕೂಡ ಇಲ್ಲ. ಆದ್ರಿಂದ ನಾನು ನಿನ್ ಕಾಲಿಗೆ ಬಿದ್ದೆ. ವಿಶ್ವಮಂ ಸೃಜಿಸಿರೀ ಪಿರಿಯಂಗೆ ಪಿರಿಯನ್ ನಿನಗೆ ನಾನೆರಗಿದೊಳೆ ವಿಪರೀತ ಮಲ್ತು. ಈ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ನಿನ್ನ ಕಾಲಿಗೆ ನಾನು ಬಿದ್ರೆ ಏನಾದ್ರೂ ಕೆಟ್ಟದ್ದು ಹೋಗುತ್ತಾ? ಸೊ ಆದ್ರಿಂದ ಏನೂ ಆಗೋದಿಲ್ಲ. ಸೊ ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ವಲ್ಲ. ಸೊ ಆದ್ರಿಂದ ನಾನು ನಿನ್ನ ಕಾಲಿಗೆ ಬಿದ್ದೆ. ಮನುಷ್ಯ ರೀತಿಯಿಂದ ಪೊಡಂ ನಿನಗೆ ಪೊಡವೆಯೊಡೆಯಂಗೆ ಪೊಡೆವಡುವುದೇ ಪಾಳಿ. ಈ ನೀನು ಈ ಧರಣಿಗೆ ರಾಜನಾಗಿರೋದ್ರಿಂದ ನಾನು ನಿನ್ನ ಕಾಲಿಗೆ ಬೀಳೋದ್ರಿಂದ ಏನೂ ಕೂಡ ಆಗೋದಿಲ್ಲ. ಸೊ ನಾನು ಕೇಳ್ಕೊಂಡು ಬಂದಿರೋದ್ರಿಂದ ನಾನು ನಿನ್ನ ಕಾಲಿಗೆ ಎರಗಿದ್ದೇನೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ ಅಂತ ಹೇಳಿ ಅವನು ಹೇಳ್ಕೊಳ್ತಾನೆ. ಆಗ ಶ್ರೀರಾಮ ಮತ್ತೆ ಮಾತಾಡ್ತಾನೆ. ಏನು? ಪಿರಿದನ್ ಓಲ್ವರುಂ ಪಿರಿಯರ್ ವಿಪ್ರೋತ್ತಮ ಪೇಳಿಂ ನಿಮ್ಮಲ್ಕೆಯಂ. ದೊಡ್ಡವರನ್ನು ಗುರುತಿಸುವುದು ದೊಡ್ಡತನದ ನಿಮ್ಮ ಸಮಸ್ಯೆ ಅಲ್ಲ. ದೊಡ್ಡವರನ್ನ ದೊಡ್ಡತನದಿಂದಲೇ ಗುರುತಿಸ್ಬೇಕು. ಸೊ ಹಾಗೆ ಬ್ರಾಹ್ಮಣ ಅಪಹರಿಸಿದನ್ ಪಂಚವತ್ಸರದ್ ಎನ್ನ ಕಂದನನ್. ಅವನು ಹೇಳ್ಕೊಳ್ತಾನೆ ಇವಾಗ ಏನು ನಾನು ಬಂದಿರೋ ವಿಚಾರ ಅಂತ ಹೇಳಿ. 5 ವರ್ಷದ ನನ್ನ ಕಂದನ ಅಪಹರಣವಾಗಿ ಹೋಗಿದೆ. ಶ್ರೀರಾಮ ಅವನ್ ಆ ನೀಚನ್. ಯಾರು ಆ ನೀಚ? ಆ ರೀತಿ ಮಾಡಿರ್ತಕ್ಕಂಥವನು ಬ್ರಾಹ್ಮಣ. ಯಮನೆಂಬ ಕೀರ್ತಿಯ ವೈವಸ್ವತನ್. ಯಮನೆಂಬ ಕಾಲದ ವೈವಸ್ವತನ ಯುಗದಲ್ಲಿ ಬಂದಿರತಕ್ಕಂಥವನು ಆ ಒಂದು ತಪ್ಪನ್ನ ಮಾಡಿದ್ದಾನೆ ಶ್ರೀರಾಮ. ದಿಟಮೇ ಬ್ರಾಹ್ಮಣ ಅದಕ್ಕೆ ಹೇಳ್ತಾರೆ, ನನ್ನೊಡೆ ಬಪ್ಪೆ ಎಪ್ಪೊಡೆ ತೋರ್ಪೆನ್ ಆಥಾಣಂ ಮೇನ್ ನನ್ನನ್ ಓರ್ವನೆಯೇ ಕುವರನ ಪೆಣಮುಮಂ. ನೀನೇನಾದ್ರೂ ನನ್ನ ಜೊತೆ ಬಂದ್ರೆ ನನ್ನ ಮಗ ಎಲ್ಲಿ ಹೋಗಿದ್ದಾನಲ್ಲ ಆ ಜಾಗವನ್ನ ನಾನು ತೋರಿಸ್ತೀನಿ. ಸೊ ನನ್ನ ಒಬ್ಬನ ಮಗನ ಹೆಣವನ್ನು ಕೂಡ ನಾನು ತೋರಿಸ್ತೀನಿ ಅಂತ ಹೇಳಿ ಅಳ್ತಾ ಇರ್ತಾನೆ. ಅವಾಗ ಮತ್ತೆ ಮಾತು ಮುಂದುವರಿಸ್ತಾನೆ. ಹೇ ದಯಾನಿಧಿ ಕ್ಲೇಶ ಕಾಲದೊಳು ಎಲ್ಲರೂ ನಿನ್ನ ಪೆಸರ ನುಸುರಿದ್ದು ರಕ್ಷೆಯಂ ಪಡೆವರೈ. ನೀನೆಯ ಬೇಡುತಿಹನಾಂ ನನ್ನ ಕಂದನ ಹರಣಂ ಬಿಕ್ಕೆ ನೀಡೆರೆಗೆ ನೀನ್ ಕೃಪಾಬ್ದಿಯಲ್ತೆ. ಮತ್ತೆ ಅವನು ಹೇಳ್ತಾನೆ, ಅಳ್ಕೊಂಡು ಹೇಳ್ತಾನೆ, ನನ್ನ ಕಂದನ ಜೀವದ ಬೇಳುತ್ತಿದ್ದೇನೆ. ನೀನು ಕೃಪಾನಿಧಿಯಾಗಿರುವುದರಿಂದ ಯಾವುದು ನಿನಗೆ ಅಸಾಧ್ಯವಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಪೆ, ಅಬ್ಧಿ ಅಂದ್ರೆ ಸಮುದ್ರ, ವಿಸ್ತಾರವಾಗಿರ್ತಕ್ಕಂತಹ ಕೃಪೆಯನ್ನು ನೀನು ನೀಡೋದಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನನ್ನ ಮಗನನ್ನ ನೀನು ಬದುಕಿಸ್ಕೊಡೋದಕ್ಕೆ ಸಾಧ್ಯತೆ ಇದೆ. ಸುಲಭ ಸಾಧ್ಯಂ ನಿನಗೆ ಅದೆಂತಪ್ಪ ಕಠಿಣನಂ. ನಿನಗೆ ಎಂಥದ್ದೂ ಕೂಡ ಕಠಿಣ ಅನ್ನೋದು ಯಾವುದೂ ಇಲ್ಲ. ಎಲ್ಲವೂ ಕೂಡ ನಿನ್ನ ಕೈಯಲ್ಲಿ ಸುಲಭ ಸಾಧ್ಯವಾಗುತ್ತದೆ. ಸೊ ಆದ್ರಿಂದ ನನ್ನ ಮಗನನ್ನ ಬದುಕಿಸೋದನ್ನ ನೋಡಪ್ಪ. ಲೋಕಾಪವಾದಕ್ಕೆ ನಿನ್ನ ಅರ್ಧಾಂಗಿಯು. ಇಲ್ಲಿ ಒಂದ್ ರೀತಿಯಾಗಿರ್ತಕ್ಕಂಥ ವ್ಯಂಗ್ಯದಲ್ಲಿ ಮಾತಾಡ್ತಾನೆ ಇವಾಗ. ಯಾರು? ಇಲ್ಲಿರ್ತಕ್ಕಂಥ ಬ್ರಾಹ್ಮಣ. ಏನು? ಲೋಕ ಅಪವಾದಕ್ಕೆ ನಿನ್ನ ಅರ್ಧಾಂಗಿಯು ಬೆಂಕೆ ಒಕ್ಕೈತಂದ ಪರಿಶುದ್ಧೆಯಂ ಸೌಂದರ್ಯ ಲಕ್ಷ್ಮಿ ಆ ಸೀತಾದೇವಿಯಂ ತುಂಬು ಬಸಿರಿಯಿಂದೆದ್ದ ಸೊರದರ ಅಡವಿಗಟ್ಟಿ ನಿನ್ನ ಭೀಷ್ಮ ಪೌರುಷವ ಮೆರೆದಲ್ತೆ. ನೋಡು, ಆ ಕಾಡಿನಿಂದ ಅಂದ್ರೆ ಅಶೋಕವನದಿಂದ ಕರ್ಕೊಂಬಂದಿರತಕ್ಕಂಥ ನಿನ್ನ ಹೆಂಡತಿಯನ್ನ ಯಾವನೋ ಒಬ್ಬ ಮಾತು ಹೇಳ್ತಾನೆ ಅಂತ ಹೇಳಿದ ತಕ್ಷಣ ನೀನು ಅಂದ್ರೆ ಪರಿಶುದ್ಧಳಲ್ಲ ಅಂತ ತಿಳ್ಕೊಂಡು ನಾನು ಪರಿಶುದ್ಧಳು ಅಂತ ಹೇಳಿ ತೋರಿಸ್ಕೊಂಡ್ಲವಳು. ಅಂದ್ರೆ ಆ ಬೆಂಕಿಯಲ್ಲಿ ಬಿದ್ದ ಪರಿಶುದ್ಧಳಾಗಿ ಹೊರಗೆ ಬಂದ್ಲು. ಅಂತಹ ಸೌಂದರ್ಯವನ್ನು ಹೊಂದಿರತಕ್ಕಂಥ ಅಂತಹ ಪರಿಶುದ್ಧಿಯಾಗಿರ್ತಕ್ಕಂಥ ಲಕ್ಷ್ಮಿಯ ರೂಪದಲ್ಲಿರ್ತಕ್ಕಂಥ ಸೀತಾದೇವಿಯನ್ನ ತುಂಬು ಬಸಿರಿಯಾಗಿದ್ದಾಗ ಯಾವನೋ ಒಬ್ಬ ಒಂದು ಮಾತಾಡ್ದ ಅಂತ ಹೇಳ್ಬಿಟ್ಟು ಆ ತುಂಬು ಬಸರಿಯನ್ನ ನೀನು ಕಾಡಿಗಟ್ಟಿರ್ತಕ್ಕಂತಹ ಭೀಷ್ಮ ಪೌರುಷವನ್ನು ಹೊಂದಿರತಕ್ಕಂಥವನಲ್ವಾ, ನಿನ್ನ ಕೈಯಲ್ಲಿ ಯಾವ್ದು ಸಾಧ್ಯ ಇಲ್ಲ ಹೇಳು ಅಂತ ಹೇಳಿ ರಾಮನಿಗೆ ಅವನು ವ್ಯಂಗ್ಯ ಮಾಡ್ತಾನೆ. ಅವಾಗ ಶ್ರೀರಾಮ ನಿಡುಸೊಯ್ದು ಮಗಂ ಪಿಂಡಿ ಸಾಲ್ಗುಂ ಕಥನಂ ದ್ವಿಜನ್ಮ ಕಾಳ್ಗಿಚ್ಚಿ ಗೂರ್ಚಿ ನಚ್ಚಿದಿ ರೊಡ್ಡಿ ನಂದಿಪ್ಪ ಓಲ್ ನಿನ್ನಳ್ಗೆನ್ ಎಳನನ್ ಪರಿಹಾರಮೇನ್. ನೋಡು, ನನ್ನ ದುಃಖ ನಿನ್ನ ದುಃಖವನ್ನು ಪರಿಹರಿಸಲು ಸಾಧ್ಯವೇ? ಸಾಧ್ಯ ಆಗತ್ತೆ. ಬ್ರಾಹ್ಮಣ ಮನ್ನಿಸು ಮಹೇಶ್ವರ, ನನ್ನ ಕಂದನ ಹರಣಂ ಬೇಡಿ ಬಂದನ್ ಕೃಪೆಯಿಂದನ್ ನೀಡು.
ಮನ್ನಿಸಪ್ಪ, ನಾನು ಆ ಥರ ಮಾತಾಡಬಾರ್ದಿತ್ತು, ಮಾತಾಡ್ಬಿಟ್ಟೆ. ಸೊ ನನ್ನ ಕಂದನ ಪ್ರಾಣವನ್ನ ಬೇಡ್ಕೊಂಡು ನಿನ್ನ ಹತ್ರ ಬಂದಿದ್ದೇನೆ, ಕೃಪೆಯಿಂದ ನೀನು ಅದನ್ನ ನನಗೆ ಕೊಡು ಅಂತ ಹೇಳಿ ಬ್ರಾಹ್ಮಣ ಮತ್ತೆ ಕೇಳ್ತಾನೆ. ಅವಾಗ ಶ್ರೀರಾಮ ಹೇಳ್ತಾನೆ, ದ್ವಿಜೋತ್ತಮ ನೀನ್ ಪೇಳುವುದಕ್ಕಜಂ ಧರ್ಮಾಧಿಕಾರಿ ವೈವಸ್ವತ ನಿರ್ನರಂ ನನ್ನ ರಾಜ್ಯದೋಳ್ ಇಂತು ಗೇಯವನಲ್ಲಂ. ಅವನು ಈಗ ರಾಮ ಹೇಳ್ತಾನೆ, ನಿನ್ನ ಮಾತನ್ನ ಕೇಳಕ್ಕಾಗಲ್ಲ, ಮನ್ವಂತರದ ಅಧಿಕಾರಿಯಾದ ವೈವಸ್ವತನನು ನನ್ನ ರಾಜ್ಯದಲ್ಲಿ ಹೀಗೆ ಮಾಡುವವನಲ್ಲ. ಅವನು ಹೇಳ್ತಾನೆ, ಅಂದ್ರೆ ವೈವಸ್ವತನನ ಬಗ್ಗೆ ಅವನು ಮಾತಾಡ್ತಾ ಹೋಗ್ತಾನೆ. ಇದರೊಳು ಒಂದು ಏನೋ ಧರ್ಮಚ್ಯುತಿ ಇರಲೇ ವೇಳ್ಕುಂ ಅಪ್ರಾಪ್ತ ಕಾಲನಂ ಬಾಲನಂ ಕೊಂಡೊಯ್ದ ಕಾಲಂ ಕಾಲ್ಗೆಡಿಸುವೆನ್. ಅವನು ಸುಮ್ನೆ ಏನು ಯಾವುದೇ ಅಂದ್ರೆ ಕೆಲಸವನ್ನು ಮಾಡದೇ ಇರತಕ್ಕಂಥವನು, ಸೊ ಏನು ಮಾಡೋನಲ್ಲ. ಇದರಲ್ಲಿ ಏನೋ ಒಂದು ಚ್ಯುತಿ ಇರಬೇಕು, ಏನೋ ಧರ್ಮದ ಚ್ಯುತಿ ಇರಬೇಕು. ಅದಕ್ಕೋಸ್ಕರನೇ ಅಪ್ರಾಪ್ತನನ್ನ ಕೊಂದು, ಅಂದ್ರೆ ಅವನು ಸಾವಾಗಿದೆ, ಅವನನ್ನು ತೆಗೆದುಕೊಂಡು ಹೋಗಲಾಗಿದೆ ಅಂತ ಹೇಳಿ ಅವನು ಮತ್ತೆ ಹೇಳ್ತಾನೆ. ತಪ್ಪು ಅವನದಾಗಿರಲ್ ಆದೊಡಂ ಅಪರಾಧಂ ಅವನೆಂದಾಳಚಿಸುವೆನ್ ನೀ ಏನಾದೊಡಂ ಅಪೂಜ್ಯಮಂ ಏದಿರೇನ್. ಈಗ ಮತ್ತೆ ಬ್ರಾಹ್ಮಣ ರಾಮ ಇವನಿಗೆ ವಿಷಯ ಅಂದ್ರೆ ಮತ್ತೆ ಮಾತಾಡ್ಸೋದಕ್ಕೆ ಮುಂದಾಗ್ತಾನೆ. ಏನು ತಪ್ಪು ಅವನಿಂದಾಗಿದ್ದರೆ ಅವನಿಗೂ ಶಿಕ್ಷೆ ಇದೆ, ಅಕಸ್ಮಾತ್ ಅವನೇನಾದ್ರು ತಪ್ಪು ಮಾಡಿದ್ದ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಇದೆ. ಅಪರಾಧ ಅವನಿಂದ ಏಕಾಗಿದೆ, ಅಂದ್ರೆ ಈಗ ವೈವಸ್ವತನಿಂದ ಅಪರಾಧ ಏಕಾಗಿದೆ ಅಂತ ಆಲೋಚಿಸ್ಬೇಕು. ಅವಾಗ ಇವೆಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇನ್ ಅಕಸ್ಮಾತ್ ನೀವೇನಾದ್ರೂ ಅಧರ್ಮವನ್ನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರೀರಾಮ ಬ್ರಾಹ್ಮಣನ್ಗೆ ಕೇಳ್ಬಿಡ್ತಾನೆ.